ಮದುವೆ ಮಂಟಪದಲ್ಲೇ ಮಳೆಯ ರೌದ್ರಾವತಾರ. ಮಾಂಗಲ್ಯ ಧಾರಣೆ ವೇಳೆ ಜೀವ ಕೈಯಲ್ಲಿಡಿದು ಓಡಿದ ಜನ. ಮದುವೆ ವೇಳೆ ಹಾರಿ ಹೋಯಿತು ಶಾದಿ ಮಹಲ್ ಮೇಲ್ಛಾವಣಿ. ಇನ್ನೇನು ಮಾಂಗಲ್ಯ ಧಾರಣೆ ಆಗಬೇಕು. ನೂತನ ವಧುವರರು ಸಪ್ತಪದಿ ತುಳಿಯುವಂತಹ ಸಂದರ್ಭದಲ್ಲೇ ಶುರುವಾದಂತಹ ಮಳೆಯ ರೌದ್ರ ನರ್ತನ ಶಾದಿ ಮಹಲ್ ಮೇಲ್ಛಾವಣಿಯನ್ನೇ ಕಿತ್ತೊಗೆದಿದೆ. ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನಡೆದಿರುವಂತಹ ಅವಾಂತರ ಇದು. ಗಾಳಿ ಮಳೆಗೆ ಸಂಪೂರ್ಣ ಹಾನಿಗೊಳಗಾಗಿರುವಂಥದ್ದು ಶಾದಿ ಮಹಲ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನಡೆದಂತಹ ಅವಾಂತರ. 100ಕ್ಕೂ ಹೆಚ್ಚು ಜನ ಮದುವೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಮೇಲ್ಛಾವಣಿ ಗಾಳಿ ಬೀಸಿದ ರಭಸಕ್ಕೆ ಮೇಲ್ಛಾವಣಿಯ ಕಿತ್ಕೊಂಡು ಹೋಗುತ್ತೆ. ಆದರೆ ಪವಾಡ ಸದೃಶ ರೀತಿಯಲ್ಲಿ ಆ ಒಂದು ಶಾದಿ ಮಹಲಲ್ಲಿ ಮದುವೆ ಮಂಟಪದಲ್ಲಿದ್ದಂಥ 100ಕ್ಕೂ ಹೆಚ್ಚು ಮಂದಿ ಪಾರಾಗ್ತಾರೆ. ಪವಾಡ ಸದೃಶ ರೀತಿಯಲ್ಲಿ ಪಾರಾಗ್ತಾರೆ. ಯಾವುದೇ ರೀತಿಯ ಅನಾಹುತ ಆಗಿಲ್ಲ, ಜೀವಹಾನಿ ಆಗಿಲ್ಲ. ಆದರೆ ನಾವು ಗಮನಿಸ್ತಾ ಹೋಗ್ಬೋದು, ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಶಾದಿ ಮಹಲ್ನ ಮೇಲ್ಛಾವಣಿ ಕಿತ್ಕೊಂಡು ಬಿದ್ದಿರುವಂಥದ್ದು, ಹೊರಗಡೆ ಹಾರಿ ಬಿದ್ದಿರುವಂಥದ್ದನ್ನು ಕಾಣಬಹುದು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸಾಕಷ್ಟು ಮಂದಿ ಸಾವನ್ನಪ್ಪುವಂಥ ಅಥವಾ ಸಾವು ನೋವು ಸಂಭವಿಸುವಂಥ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಆ ರೀತಿಯ ದುರಂತ ಸಂಭವಿಸಿಲ್ಲ. ಮೇಲ್ಛಾವಣಿಯನ್ನು ಕಿತ್ತೊಗೆದ ಪರಿಣಾಮ ಕಂಡು ಬರ್ತಾ ಇರುವಂಥ ಶಾದಿ ಮಹಲ್ ಯಾವ ರೀತಿ ಪಾಳು ಕೊಂಪೆಯಂತಾಗಿರುವಂಥದ್ದನ್ನು ಕಾಣಬಹುದು. ಮತ್ತೊಂದು ಕಡೆ SBH ಪ್ಯಾಲೇಸ್ ಸಂಪೂರ್ಣ ಉಡಿಸಾಗಿರುವಂಥದ್ದು ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಹೋಗಬಹುದಾಗಿದೆ. ಸೈಯದ್ ಮಸೂದ್ ಎಂಬುವರಿಗೆ ಸೇರಿದಂಥ ಶಾದಿ ಮಹಲ್ ಇದು. ಸುಮಾರು 70 ಲಕ್ಷ ಖರ್ಚು ಮಾಡಿ ಒಂದು ವರ್ಷದ ಹಿಂದೆ ನಿರ್ಮಾಣ ಮಾಡಿದಂಥ ಈ ಶಾದಿ ಮಹಲ್ 1 ವರ್ಷ ಪೂರ್ಣಗೊಳ್ಳುವ ಮುನ್ನವೇ ಮೇಲ್ಛಾವಣಿಯನ್ನೇ ಕಿತ್ತೊಗೆದಿದೆ ಬಿರುಗಾಳಿ ಸಹಿತ ಮಳೆ ಅನ್ನುವಂಥದ್ದು. ಇನ್ನೆಷ್ಟು ಮಟ್ಟಿಗೆ ಕಾಮಗಾರಿ ನಡೆದಿರಬಹುದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಿದೆ. ಸಾಯಂಕಾಲ 5:05 ಸುಮಾರು ಗಾಳಿಗೆ ಇಲ್ಲಿ ಪ್ರೆಸೆಂಟ್ ಮಲ್ಲ ರೋಡ್ ಅದು. ಮಲ್ಲ ರೋಡಿಗೆ ಮದುವೆ ಕಲ್ಯಾಣ ಮಂಟಪ 1 ವರ್ಷ ಆಯ್ತು ಅದು. 1 ವರ್ಷ ಆಯ್ತು. ಆದ್ರೆ ಮದುವೆ ದಿನ ಕಂಟಿನ್ಯೂ ನಡೀತದೆ. ಇವತ್ತು ಪ್ರೆಸೆಂಟ್ ಮದುವೆ ಇತ್ತಂತ ಮದುವೆ 2-3 ಗಂಟೆಗೆ ಮುಗಿದಿರ್ಬೋದು. ಆದ್ರೆ 5 ಗಂಟೆ 5:15 ಆದ ಸಲಿಂದ ಎಲ್ಲ ಪಬ್ಲಿಕ್ ಕಮ್ಮಿ ಇದ್ದ ಸಲಿಂದ ಇದು ಗಾಳಿಗೆ ಬಿದ್ದ ಸಲಿಂದ ಅನಾಹುತ ಅಲ್ಲದೆ ಒಂದು ದೊಡ್ಡದು. ಯಾರು ಪಬ್ಲಿಕ್ಕಿಗೆ ಏನು ಅನಾಹುತ ಆಗಿಲ್ಲ. ಇದನ್ನೆಲ್ಲ ಪೂರ ತಳ ಸಮೇತ ಕಿತ್ಕೊಂಡು ಹೋಗಿರ್ತದೆ. ಸಂಪೂರ್ಣ ತಳ ಸಮೇತ ಕಿತ್ಕೊಂಡು ಹೋಗಿ ಅಲ್ಲಿ ರೋಡಿನ ಆಚೆಗೆ ಬಿದ್ದಾವೆ. ಹೆಂಗಲ್ಲಿ ಈ ಕಡೆ ಸಾಲಿ ಬಿದ್ದಾವ. ಆದ್ರೆ ಅದು ಈ ನಮ್ಮನೆ ಅನಾಹುತ ಆಗ್ಬಾರ್ದು. ಭಾಳ ಮದುವೆ ಮಾಡೋರು ಮದುವೆ ಪ್ರೆಸೆಂಟ್ ಮದುವೆ ಇದ್ದೊತ್ತಿನಾಗ ಈ ನಮ್ಮನೆ ಆಗ್ಯದಂತಂದ್ರೆ ಏನಾಗಲ್ಲದ್ದು ನಮ್ಮ ಕೆಂಬ ಅದೃಷ್ಟ. ಪಬ್ಲಿಕ್ಕಿಗೆ ಏನಾಗಲ್ಲದ್ದು. ಇದೇನು ಮತ್ತೆ ರೊಕ್ಕ ಕೊಟ್ಟು ಮಾಡ್ಬೋದು. ಯಾವನಿಗೇನಾಗಿಲ್ಲಲ್ಲ ಅದೇ ಒಂದು ದೊಡ್ಡದು. ಅದರ ಅಪಾರ ನಷ್ಟ ಆಗಿದೆ. ಅಪಾರ ನಷ್ಟ ಆಗ್ಯದ. ಅವ್ನಿಗೆ ಮಾಡಿದವನಿಗೆ ಕಂಡಪಟ್ಟು ನಷ್ಟ ಆಗ್ಯದ್ರ. ಅದು ಇನ್ನೂ 1 ವರ್ಷ ಆಗ್ಯದವ ಮಾಡಿ. ಇನ್ನು ಮುಂದೆ ಎಷ್ಟೋ ದಿನ ಅದು ಹೇಳ್ಬೇಕಂತಂದ್ರೆ ಏನದ. ಇವತ್ತು ಲಗ್ನ ಇತ್ತು ಇಲ್ಲಿ ಫಂಕ್ಷನ್, SBH ಫಂಕ್ಷನ್ ಹಾಲ್ ಒಳಗೆ. ಸರಿ ಸುಮಾರು ಒಂದು 4:15ರಿಂದ 5 ಸುಮಾರು ಈ ಪರಿ ಗಾಳಿ ಬೀಸಿತ್ತು. ಗಾಳಿಯ ರಭಸಕ್ಕೆ ಪೂರಾ ಮೇಲ್ಛಾವಣಿನೇ ಹಾರಿ ಆ ಕಡೆ ಬಾಜು ಬಿತ್ತು. ಒಂದು ದೊಡ್ಡ ಅನಾಹುತ. ಇನ್ನು ಮಂದಿ ಒಂದು 50-60 ಮಂದಿ ಇದ್ದರು ಒಳಗೆ. ಯಾರಿಗೂ ಏನು ಅನಾಹುತ ಆಗಿಲ್ಲ. ಪ್ರಾಣದ ಅಪಾಯ ಏನೂ ಆಗಿಲ್ಲ. ಇಷ್ಟಕ್ಕೆ ಇದು ಆಗ್ಯದ. ಮದುವೆ ಇತ್ತು ಇವತ್ತು. ಮದುವೆ ಸ್ವಲ್ಪ ಮಂದಿ ಹೋಗ್ಯಾರ ಮನೆಗೆ. ಕೆಲವೊಬ್ಬರು ಉಳಿದಿದ್ದರು. ಅವರು ಅಂಜಿಕೆರಿ ಗಾಳಿ ಇದು ಚವಣಿ ಹಾರಿ ಹೋಗಾಗ ಎಲ್ಲರೂ ಹೊರಗೆ ಓಡಿ ಹೋಗ್ಬಿಟ್ಟು. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಮಳೆಯ ಅವಾಂತರದಿಂದಾಗಿ ಉಂಟಾಗಿರುವಂತಹ ಒಂದು ಪರಿಸ್ಥಿತಿ, ಯಾವ ರೀತಿ ಮೇಲ್ಛಾವಣಿ ಕಿತ್ತೊಗೆದಿರುವಂಥದ್ದು, ಬಿರುಗಾಳಿ ಸಹಿತ ಮಳೆ ಅನ್ನುವಂಥದ್ದನ್ನು ಕಾಣಬಹುದಾಗಿದೆ. ನಿನ್ನೆ ಸುರಿದಂಥ ಮಳೆ ಯಾದಗಿರಿಯ ಸುರಪುರದಲ್ಲಿ ಕಂಡುಬಂದಂತಹ ದೃಶ್ಯಾವಳಿ ನೀವು ಗಮನಿಸ್ತಾ ಹೋಗಬಹುದು. 70 ಲಕ್ಷ ಖರ್ಚು ಮಾಡಿ 1 ವರ್ಷದ ಹಿಂದೆ ನಿರ್ಮಾಣಗೊಂಡಿದ್ದಂತಹ ಶಾದಿ ಮಹಲ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕಾಣಬಹುದಾಗಿದೆ.
ಮಾಂಗಲ್ಯ ಧಾರಣೆಯ ಸಂದರ್ಭದಲ್ಲೇ ಸುರಿದಂಥ ಮಳೆ, ಬಿರುಗಾಳಿ ಸಹಿತ ಮಳೆಯಿಂದಾಗಿ ಸಂಪೂರ್ಣ ಮೇಲ್ಛಾವಣಿ ಹಾರಿ ಹೋಗಿರುವಂಥದ್ದನ್ನು ಕಾಣಬಹುದು. ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಆ ಮೇಲ್ಛಾವಣಿ ತಗಡು ಮತ್ತು ಆ ಕಬ್ಬಿಣದ ಪೀಸ್ಗಳು, ರಾಡ್ಗಳು ಇವೆಲ್ಲವೂ ಕೂಡ ಆ ಮೇಲ್ಛಾವಣಿ ಹೊದಿಸಿದ್ದಂಥ ಶೀಟ್ಗಳು ಎಲ್ಲವೂ ಹಾರಿ ಬಿದ್ದಿರುವಂಥದ್ದನ್ನು ಕಾಣಬಹುದು. ಸಂಪೂರ್ಣ ಪಾಳು ಕೊಂಪೆಯಂತೆ ಶಾದಿ ಮಹಲ್ ಕಾಣಿಸ್ತಾ ಇರುವಂಥದ್ದು. ಕ್ಷಣಾರ್ಧದಲ್ಲಿ ಸಂಭ್ರಮದಲ್ಲಿದ್ದಂಥ ಮದುವೆ ಮಂಟಪ ಆತಂಕದಿಂದ ದಿಕ್ಕೆಟ್ಟು ಓಡುವಂತಾಗಿ ಹೋಯಿತು. ಆ ಒಂದು ಪರಿಸ್ಥಿತಿಗೆ ತಂದು ದೂಡಿದ್ದು ಸುರಿದಂಥ ಬಿರುಗಾಳಿ ಸಹಿತ ಮಳೆ. ಮತ್ತೊಂದು ಕಡೆ ಆ ಒಂದು ವಧುವರರ ಫ್ಲೆಕ್ಸಿಯನ್ನು ಹಾಕಿದ್ರು, ವಧುವರರ ಹೆಸರನ್ನು ಹಾಕಿ ಆ ಫ್ಲೆಕ್ಸ್ ಕೂಡ ನೆಲ ಕಚ್ಚಿರುವಂಥದ್ದನ್ನು ಕಾಣಬಹುದಾಗಿದೆ. ಅನಾಹುತ ಇದು ಯಾದಗಿರಿಯ ಸುರಪುರದ ಶಾದಿ ಮಹಲಲ್ಲಿ ನಡೆದಿರುವಂತಹ ಅವಾಂತರ ಇದು.